ಮೀನರಾಶಿಯವರ ಏಪ್ರಿಲ್ ತಿಂಗಳ ಮಾಸ ಭವಿಷ್ಯದಲ್ಲಿ 5 ನಿಗೂಢವಾದಂತಹ ಎಚ್ಚರಿಕೆಗಳ ವಿಡಿಯೋಗೆ ಪ್ರತಿಯೊಬ್ಬ ಮೀನರಾಶಿಯವರಿಗೆ ಆತ್ಮೀಯವಾದಂತಹ ಸ್ವಾಗತ ಹಾಗೂ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ. ವೀಕ್ಷಕರೇ, ಪ್ರತಿ ತಿಂಗಳು ಪ್ರತಿ ರಾಶಿಯವರಿಗೆ ಒಂದಿಷ್ಟು ಶುಭ ಒಂದಿಷ್ಟು ಎಚ್ಚರಿಕೆ ಇರುತ್ತೆ. ಈ ವಿಡಿಯೋದಲ್ಲಿ ನಾನು ಏನೇನು ಸಮಸ್ಯೆಗಳಾಗಬಹುದು ಅಂತ ಎಚ್ಚರಿಕೆಗಳನ್ನು ತಿಳಿಸ್ತಾ ಇದ್ದೇನೆ. ಏನೇನು ಒಳ್ಳೆಯದಾಗುತ್ತೆ ಅನ್ನೋದು ಇನ್ನೊಂದು ವಿಡಿಯೋದಲ್ಲಿ ಹೇಳ್ತೇನೆ. ಇದು ಎಚ್ಚರಿಕೆಗಳ ವಿಡಿಯೋ ಅದರಿಂದ ಬರೀ ಎಚ್ಚರಿಕೆಗಳಿರುತ್ತೆ. ಸ್ಟಾರ್ಟಿಂಗಲ್ಲಿ ಹೇಳ್ತೀನಿ, ನಿಮ್ಮನ್ನು ಎದುರಿಸುವ ಬೆದರಿಸುವ ಯಾವ ಉದ್ದೇಶವೂ ನನಗಿಲ್ಲ, ನಾನು ಅದನ್ನು ಪ್ರಯತ್ನವೂ ಮಾಡಲ್ಲ. ಎಚ್ಚರಿಸುವಂತಹ ಅವಶ್ಯಕತೆ ಇರ್ತದೆ. ಏನೇನು ಸಮಸ್ಯೆಗಳಾಗ್ಬೋದಪ್ಪ, ಪ್ರಿಕಾಷನರಿ ಸ್ಟೆಪ್ ತಗೊಳ್ಳಿ ಅಂತ, ಏನೇನು ಪರಿಹಾರ ಮಾಡ್ಕೊಳ್ಳಿ, ಎಚ್ಚರಿಕೆಯಿಂದ ಇರಿ ಅಂತೇಳಿ. ಸೊ ಆ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ. ಇದನ್ನು ನೋಡಿಯೂ ಸಹ, ಇದನ್ನು ಹೇಳಿದ ಮೇಲೂ ಸಹ ವಿಡಿಯೋ ನೋಡ್ಕೊಂಡು ಏನ್ರಿ ಬರೀ ಎದುರಿಸ್ತೀರಾ ನೀವು ಅಂತಂದರೆ ನಾನು ಇನ್ನೇನು ಹೇಳೋಕ್ಕಾಗಲ್ಲ. ದೇವ್ರು ಒಳ್ಳೇದು ಮಾಡಲಿ ಅನ್ಬೇಕಷ್ಟೇ. ನಿಮಗೆ ವಿಡಿಯೋ ಅರ್ಥ ಆಗಲಿಲ್ಲ ಅಂತ ನನಗೆ ಅರ್ಥ ಆಗುತ್ತೆ. ಏನಂತಂದರೆ ಮತ್ತು ಶುಭ ವಿಚಾರ ವಿಡಿಯೋ ಇನ್ನೊಂದಿದ್ದಾರೆ, ಏನು ಒಳ್ಳೇದಾಗುತ್ತೆ ಅನ್ನೋದು ಸಹ ತಿಳಿಸ್ತಾನೆ. ಸೊ ಈ ಏನೇನು ಸಮಸ್ಯೆಗಳಾಗ್ಬೋದು ಅನ್ನುವಂಥ ವಿಡಿಯೋ ಬಹಳ ಇಂಪಾರ್ಟೆಂಟು ಪ್ರತಿಯೊಬ್ಬ ಮೀನರಾಶಿಯವರಿಗೆ. ಸೊ ದಯವಿಟ್ಟು ನೀವು ವಾಟ್ಸಪ್ಪು, ಫೇಸ್ಬುಕ್ಕು, ಮೆಸೆಂಜರು, ಟೆಲಿಗ್ರಾಮು, ಇನ್ಸ್ಟಾಗ್ರಾಮು ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ಈ ವಿಡಿಯೋನ ಶೇರ್ ಮಾಡಿಬಿಡಿ. ಪ್ರತಿಯೊಬ್ಬ ಮೀನರಾಶಿಯವರಿಗೆ ಈ ವಿಡಿಯೋ ರೀಚ್ ಆಗಲಿ. ಪ್ರತಿಯೊಬ್ಬರು ಅವರವರ ಕಷ್ಟಗಳಿಂದ ಹೊರಬರಲಿ, ಪ್ರತಿಯೊಬ್ಬರಿಗೂ ಸಹ ಒಳ್ಳೆಯದಾಗಲಿ ಅಲ್ವಾ. ಸೊ ದಯವಿಟ್ಟು ಶೇರ್ ಮಾಡಿಬಿಡಿ. ನೀವು ಫೇಸ್ಬುಕ್ಕಲ್ಲಿ ನೋಡ್ತಾರೆ, ನಮ್ಮ ಪೇಜ್ ಫಾಲೋ ಮಾಡ್ಕೊಳ್ಳಿ ಅಂದರೆ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮಲ್ಲಿ ನೋಡ್ತಾರೆ, ನಮ್ಮ ಪೇಜ್ ಫಾಲೋ ಮಾಡ್ಕೊಳ್ಳಿ. ಯೂಟ್ಯೂಬಲ್ಲಿ ನೋಡ್ತಾರೆ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ಮರಿಬೇಡಿ. ಏನಾದರೂ ವಿಶೇಷ ಪ್ರಶ್ನೆಗಳಿದ್ದರೆ ಕಮೆಂಟ್ ಸೆಕ್ಷನ್ ಇದೆ, ಕಮೆಂಟ್ ಮಾಡಿ. ನಾನೆಲ್ಲ ಕಮೆಂಟ್ಸ್ ಓದ್ತಾ ಇರ್ತಾನೆ. ಖಂಡಿತವಾಗಿ ಒಳ್ಳೆಯದಾಗಲಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಮೊದಲನೇ ಎಚ್ಚರಿಕೆ ಮೀನರಾಶಿಯವರಿಗೆ ಏಪ್ರಿಲ್ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದರೆ, ಮಾತಿನಲ್ಲಿ ಜಾಗೃತೆ ಇರಲಿ ಅಂತ. ಬಹಳ ಇಂಪಾರ್ಟೆಂಟ್ ಇದು. ನೀವು ಮಾತಾಡಬೇಕಾದ್ರೆ ನಿಮ್ಮ ಮೇಲೆ ಬಹಳಷ್ಟು ಎಂತ ಹೇಳ್ತೀವಿ, ಅಪವಾದಗಳು ಬಂದ್ಬಿಡುತ್ತೆ. ಹೇಟ್ ಸ್ಪೀಚ್ ಅಂತಾರೆ, ಗೊತ್ತಾ ನಿಮಗೆ? ಅದೊಂದು ಕೇಸ್ ಅದು. ಆ್ಯಕ್ಚುಲಿ ಕಾನೂನು ತೊಡಕುವುದು ಹೇಟ್ ಸ್ಪೀಚ್, ಅದಕ್ಕೆ ಶಿಕ್ಷೆ ಎಲ್ಲ ಇದೆ. ಸೊ ಈ ಥರದ ಕಾನೂನಾತ್ಮಕ ತೊಡಕುಗಳಲ್ಲಿ ನೀವು ಸಿಗಾಕೊಳ್ಳುವ ಸಾಧ್ಯತೆಗಳಿದೆ. ಮಾತಾಡ್ಬಿಟ್ಟು ಕೆಟ್ಬಿಡ್ತೀರ ಅಂತ. ನಾನು ಯಾವುದೋ ತಲೆಯಲ್ಲಿ ಸಿಟ್ಟು ಬಂತು, ಯೋಚನೆ ಮಾಡಲ, ಪಟ್ಟಂತ ಅಂದ್ಬಿಟ್ಟೆ, ಅನ್ಬಾರ್ದಾಗಿತ್ತು ಅಂತ. ಆಮೇಲೆ ನೀವು ಎಷ್ಟೇ ಸಾರಿ ಕೇಳ್ಕೊಳ್ಳಿ ಅಥವಾ ಏನೇ ಮಾಡಿ ನೀವು ಸಾರಿ ಕೇಳಕ್ಕೆ ನಿಮಗೂ ಇದು ಒಪ್ಪಲ್ಲ. ಸೊ ಏನಾಗ್ಬಿಡುತ್ತೆ, ನಿಮಗೆ ಹಾರ್ಶ್ ಸ್ಪೀಚ್ ಅಥವಾ ತುಂಬ ಗಡುಸಾಗಿ ಮಾತಾಡಿ, ಕೆಡದಾಗಿ ಮಾತಾಡಿ, ಹೇಟ್ ಸ್ಪೀಚ್, ಅದು ನಿಮಗೆ ತುಂಬ ದೊಡ್ಡ ಸಮಸ್ಯೆ ಕೊಡಲಿದೆ ನಿಮ್ಮ ಮಾತೇ. ಸೊ ಅದರಿಂದ ಎಷ್ಟು ಮೌನವಾಗಿದ್ದರೂ ಅಷ್ಟು ಒಳ್ಳೆಯದು. ಮೀನರಾಶಿಯವರು ಪರಿಹಾರಾದಿಗಳನ್ನ ಮಾಡ್ಕೊಳ್ಳಿ. ಅದಕ್ಕೂ ನಾವು ವಿಶೇಷವಾಗಿ ಮಾಡ್ತಾ ಇದ್ದೇವೆ ಪರಿಹಾರಗಳು. ವಿಡಿಯೋ ಎಂಡಲ್ಲಿ ತಿಳಿಸ್ತೇನೆ. ವಿಶೇಷ ಪ್ರಸಾದ ಕೊಡ್ತಾ ಇದ್ದೀವಿ, ಪ್ರತಿಯೊಬ್ಬ ಮೀನರಾಶಿಯವರಿಗೆ ಅವಶ್ಯಕ. ಅದು ವಿಡಿಯೋ ಎಂಡ್ ತನಕ ನೋಡಿ. ಎರಡನೇ ಎಚ್ಚರಿಕೆ ಮೀನರಾಶಿಯವರಿಗೆ ಏಪ್ರಿಲ್ ತಿಂಗಳಿಗೋಸ್ಕರ ಏನಪ್ಪ ಅಂತಂದರೆ, ತುರ್ತು ನಿರ್ಧಾರಗಳನ್ನು ತಪ್ಪಿಸಬೇಕು. ನೀವು ಸಡನ್ನ ಡಿಸಿಷನ್ ತೊಗೊಳ್ಳೋದು, ಟಪ್ ಅಂತ, ಇದೊಂದು ಮಾಡೋಣ, ಟಕ್ ಇದು ಮಾಡೋಣ, ಅದು ಮಾಡೋಣ, ಅದು ಮಾಡೋಣ, ಬೇಗ ಬೇಗ ಮಾಡಿಬಿಡಿ ಅಂತ. ಈ ಸಡನ್ ನಿರ್ಧಾರಗಳು ನಿಮಗೆ ತುಂಬ ಸಮಸ್ಯೆಗಳನ್ನು ಕೊಡಲಿದೆ ಅಂತ ಕಂಡು ಬರ್ತಾ ಇದೆ. ಅದೇನಕ್ಕೆ ನೀವು ಹಂಗೆ ಸಡನ್ ನಿರ್ಧಾರ ತೊಗೊಂಡ್ಬಿಡ್ತೀರಾ ಅಂತಂದರೆ, ಷಷ್ಠ್ಯಾಧಿಪತಿ ರವಿ ಮೊದಲೆರಡು ವಾರಗಳು ನಿಮ್ಮ ರಾಶಿಯಲ್ಲಿ, ನಂತರದ 2 ವಾರಗಳು ನಿಮ್ಮ ಧನ ಕುಟುಂಬ ಸ್ಥಾನದಲ್ಲಿ ಪರಮೋಚ್ಚ ಸ್ಥಿತಿಯಲ್ಲಿ ಇರ್ತಾನೆ. ಸೊ ಮಾತಲ್ಲಿ ನಿಮ್ಮನ್ನು ಸಿಗಾಕ್ಸ್ಬಿಡ್ತಾರೆ. ಮಾತು ಕೊಟ್ಟು ಕೆಟ್ಟೆ ಅಂತಿರಲ್ಲ, ಆ ಥರ. ಅದಕ್ಕೆ ನಾನು ಫಸ್ಟು ಹೇಳಿದ್ದು, ನೀವು ಹೇಟ್ ಸ್ಪೀಚ್ ಅಥವಾ ಮಾತಿನ ಮೇಲೆ ಗಂಭೀರ ಅದರಿಂದ ಸಮಸ್ಯೆ ನಿಮಗೆ ಅಂತ. ಮಾತಾಡಿದ್ರೆ ಹೋಯ್ತು ಅಂತಂದಂಗೆ ಮಾತಾಡ್ಬಿಟ್ಟು ಕೆಟ್ಬಿಡ್ತೀರ, ಮಾತು ಕೊಟ್ಬಿಟ್ಟು ಕೆಟ್ಬಿಡ್ತೀರ ಅನ್ನೋ ಥರ ಸ್ವಲ್ಪ ಸಮಸ್ಯೆಗಳನ್ನ ಮಾಡ್ಕೊಂಡ್ಬಿಡ್ತೀರ. ನೀವು ಸಡನ್ನಾಗಿ ನಿರ್ಧಾರ ತೊಗೊಂಡ್ಬಿಡ್ತೀರಾ, ಸಡನ್ನಾಗಿ ಆ ಕೆಲಸಗಳು ಮಾಡೋಕೆ ಹೋಗ್ತೀರಾ, ಸಡನ್ನಾಗೆಲ್ಲ ಇಂಪ್ಲಿಮೆಂಟ್ ಮಾಡೋಕೆ ಹೋಗ್ತೀರಾ, ಅಲ್ಲೇ ಪ್ರಾಬ್ಲಮ್ ಆಗ್ತಕ್ಕಂಥದ್ದು. ಸೊ ದಯವಿಟ್ಟು ಇದ್ರ ಬಗ್ಗೆ ಬಹಳ ಜಾಸ್ತಿ ಕೇರ್ ತಗೊಳ್ಳೇಬೇಕು ನೀವು. ಅದನ್ನು ಬಹಳ ಇಂಪಾರ್ಟೆಂಟ್ ನಿಮಗೆ, ಅದು ಗೊತ್ತಾಯ್ತಲ್ವಾ? ಸೊ ಬಹಳ ಎಚ್ಚರಿಕೆ ವಹಿಸಿ ಇದ್ರ ಬಗ್ಗೆ. ತುಂಬ 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 ಇಂಪಾರ್ಟೆಂಟ್ ಇದು. ಪರಿಹಾರ ನಾವು ಮಾಡ್ತಾ ಇದ್ದೇವೆ, ವಿಡಿಯೋ ಎಂಡಲ್ಲಿ ತಿಳಿಸ್ತೇನೆ, ಎಂಡ್ ತನಕ ನೋಡಿ. ಮೂರನೇ ಎಚ್ಚರಿಕೆ ಮೀನರಾಶಿಯವರಿಗೆ ಏಪ್ರಿಲ್ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ನೋಡಿ, ಷಷ್ಠ್ಯಾಧಿಪತಿ 6ನೇ ಮನೆ ಅಧಿಪತಿಯಾದ ರವಿಗ್ರಹ ನಿಮ್ಮ ರಾಶಿಯಲ್ಲೇ ಇರ್ತಾನೆ ಮೊದಲೆರಡು ವಾರ. ನಂತರ ದ್ವಿತೀಯಕ್ಕೆ ಹೋದ್ರೂ ಪರಮೋಚ್ಚ ಸ್ಥಿತಿಗೆ ಹೋಗ್ಬಿಡ್ತಾನೆ. ಓವರ್ ಥಿಂಕಿಂಗ್, ಸಿಕ್ಕಾಪಟ್ಟೆ ಯೋಚನೆ ಮಾಡ್ತೀರಾ, ಸಿಕ್ಕಾಪಟ್ಟೆ ಅನಾವಶ್ಯಕ ವಿಚಾರಗಳು. ನಿಮ್ಮ ರಾಶಿಯಲ್ಲಿ ಶನಿಯುತಿ ರವಿ, ಅಪ್ಪ ಮಕ್ಕಳಿಗೆ ಆಗಲ್ಲ ಶನಿ ರವಿಗೆ. ನಂತರ ದ್ವಿತೀಯದಲ್ಲಿ ಪರಮೋಚ್ಚ ಸ್ಥಿತಿ ಷಷ್ಠ್ಯಾಧಿಪತಿ. ಸೊ ಏನಾಗ್ಬಿಡುತ್ತೆ, ಅನಾವಶ್ಯಕ ವಿಚಾರಗಳ ಬಗ್ಗೆ ತುಂಬ ಓವರ್ ಥಿಂಕಿಂಗ್, ಬರೇ ಅದೇ ಯೋಚನೆ. ಇಲಿ ಹೋಯ್ತು ಅಂದರೆ ಹುಲಿ ಹೋಯ್ತು ಅನ್ನೋ ಲೆವೆಲ್ಗೆ ಯೋಚನೆ ಮಾಡ್ತಕ್ಕಂಥದ್ದು. ಇದರ ಜೊತೆಗೆ ತುಂಬ ಒಂದಿಷ್ಟು ಅನಾವಶ್ಯಕ ಸಮಸ್ಯೆಗಳನ್ನ ನೀವೇ ತಂದು ಸುತ್ಕೊಬಿಡ್ತೀರಾ.
ಏನೋ ಹಾದಿಲಿ ಹೋಗೋದನ್ನ ತಂದು ಮೈಮೇಲೆ ಹಾಕ್ಕೊಂಡ್ರು ಅನ್ನೋ ಥರ, ಹಾದಿಲಿ ಹೋಗೋದನ್ನ ತಂದು ತಗೊಂಡು ಮೈಮೇಲೆ ಹಾಕ್ಕೊಂಡ್ರು ಅನ್ನೋ ಥರ ನೀವೇ ಎಡವಟ್ಟು ಮಾಡ್ಕೊಳ್ತೀರಾ ಅನ್ನುವಂಥದ್ದನ್ನು ಭಾಳ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ಗುರುಗಳೇ, ನನಗೆ ಬೇಕೇ ಆಗಿರಲಿಲ್ಲ, ಅದು ಅದ್ರ ಪಾಡು ನಾನೇ ಕರೆದು ಕೆಟ್ಟೋಯ್ತು, ಎಡವಟ್ಟಾಯ್ತಿದ್ದು ಅಂತ. ಇದು ಕಾಳಸರ್ಪ ಯೋಗ ದೋಷದಿಂದಾಗಿ, ಷಷ್ಠ್ಯಾಧಿಪತಿ ರವಿಯಿಂದಾಗಿ ಎಲ್ಲ ಆಗ್ತಾ ಇದೆ. ರವಿ ಶಾಂತಿ, ಕಾಳಸರ್ಪ ಯೋಗ ದೋಷ ಪರಿಹಾರ ಶಾಂತಿ ಎಲ್ಲ ಆಗಬೇಕು. ವಿಡಿಯೋ ಎಂಡ್ ತನಕ ನೋಡಿ, ಎಂಡರದ್ರ ಬಗ್ಗೆ ಖಂಡಿತವಾಗಿ ತಿಳಿಸ್ತೇನೆ. ಪರಿಹಾರ ಬೇಕು ನಿಮಗೆ ಅದರ ಬಗ್ಗೆ. 4ನೇ ಎಚ್ಚರಿಕೆ ಮೀನರಾಶಿಯವರಿಗೆ ಏಪ್ರಿಲ್ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ಆರೋಗ್ಯದಲ್ಲಿ ಡಿಸಿಪ್ಲಿನ್ ಇಟ್ಟುಕೊಳ್ಳದೆ ಆರೋಗ್ಯ ಹಾಳು ಮಾಡಿಕೊಳ್ಳುತ್ತೀರಾ, ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ಅದು ಮೊದಲ 2 ವಾರಗಳಲ್ಲೇ ಆರೋಗ್ಯ ಹಾಳಾಗ್ಬಿಡುತ್ತೆ ನಿಮ್ಮದು. ಔಷಧಿಗಳು ಸಹ ಸರಿಯಾಗಿ ತಗೊಳ್ಳಲ್ಲ, ಸರಿಯಾಗಿ ಮೆಡಿಸಿನ್ಸ್ ತಗೊಳಲ್ಲ, ಟೈಮ್ ಟು ಟೈಮ್ ತಗೊಳಲ್ಲ, ಟೈಮ್ ಟು ಟೈಮ್ ಊಟ ಮಾಡಲ್ಲ, ಟೈಮ್ ಟು ಟೈಮ್ ನಿದ್ದೆ ಮಾಡಲ್ಲ, ಯಾವುದನ್ನು ಒಂದು ಸರಿಯಾದ ಪದ್ಧತಿ ಪ್ರಕಾರವಾಗಿ ಜೀವನನೇ ಮಾಡಲ್ಲ ನೀವು. ಏಪ್ರಿಲ್ ತಿಂಗಳಲ್ಲಿ ಮೊದಲ 2 ವಾರ ಎಲ್ಲ ಡಿಸ್ಟರ್ಬ್ ಮಾಡ್ಕೊಂಡ್ಬಿಡ್ತೀರ, ಅದರಿಂದಾಗಿ ಆರೋಗ್ಯ ಹಾಳಾಗ್ಬಿಡುತ್ತೆ. 3ನೇ ವಾರ 4ನೇ ವಾರ ಇನ್ನೂ ಜಾಸ್ತಿ ಆಗಿಬಿಡುತ್ತೆ, ಗೊತ್ತಾಯ್ತಲ್ವಾ? ಸೊ ಆರೋಗ್ಯ ಬಾಧೆಗಳು, ಅದಕ್ಕೋಸ್ಕರ ಒಂದಿಷ್ಟು ಔಷಧಿ ಗೀಡು, ಅದಕ್ಕೊಂದಿಷ್ಟು ಡಾಕ್ಟ್ರ್ ಗೀಡು, ಅದು ಮತ್ತೊಂದು ಹಾಸ್ಪಿಟಲ್ ಖರ್ಚು, ಆ ಖರ್ಚು ಈ ಖರ್ಚು, ಆರೋಗ್ಯ ಸರಿ ಇಲ್ಲ. ಇದು ಸ್ವಲ್ಪ ಜಾಸ್ತಿ ಕಂಡು ಬರ್ತಾ ಇದೆ. ಮೀನರಾಶಿಯರದು ಸ್ವಯಂಕೃತ ಅಪರಾಧ, ನೀವೇ ಹಾಳು ಮಾಡ್ಕೊಳ್ಳುವಂಥದ್ದು. ಹಾಗೂ ಬೇಜವಾಬ್ದಾರಿಯಾಗಿ ನಡ್ಕೊಂಡು ಹೋಗ್ತಾ ಇದ್ದೆ, ಏನೋ ಯೋಚನೆ ಮಾಡ್ಕೊಂಡು ಗಾಡಿ ಓಡಿಸಿದೆ, ಬಿದ್ದೆ, ಯಾರಿಗೋ ಗುದ್ದಿದೆ, ಎಲ್ಲೋ ಜಾರ್ ಬಿದ್ದೆ, ನಡಿಬೇಕಾದ್ರೆ ಸಡನ್ ಹೋದೆ, ಅಲ್ಲಿ ಕಾಲು ಜಾರ್ ಬಿದ್ದೆ, ಕೈ ಮುರಿತು, ಕಾಲು ಮುರಿತು, ಅಲ್ಲಿ ಏಟ್ ಮಾಡ್ಕೊಂಡೆ, ಇಲ್ಲಿ ಏಟ್ ಮಾಡ್ಕೊಂಡೆ, ಇದೆಲ್ಲ ಸ್ವಲ್ಪ ಜಾಸ್ತಿ ಕಂಡು ಬರ್ತಾ ಇದೆ ಮೇ ತಿಂಗಳಲ್ಲಿ. ಪರಿಹಾರ ಬಹಳ ಇಂಪಾರ್ಟೆಂಟ್, ರಕ್ಷಣೆ ಬಹಳ ಇಂಪಾರ್ಟೆಂಟ್. ವಿಡಿಯೋ ಎಂಡ್ ತನಕ ನೋಡಿ, ಎಂಡಲ್ಲಿ ಹೇಳ್ತೇನೆ. ಬಟ್ ನೀವು ಸಮಾಧಾನವಾಗಿರಿ, ನಿಧಾನಕ್ಕೆ ಎಲ್ಲ ಯೋಚನೆ ಮಾಡಿಕೊಂಡು ಕೆಲಸಗಳ ಡಿಸಿಷನ್ಸ್ ತಗೊಳ್ಳಿ, ಖಂಡಿತವಾಗಿ ಅನುಕೂಲ ಆಗುತ್ತೆ. 5ನೇ ಎಚ್ಚರಿಕೆ ಮೀನರಾಶಿಯವರಿಗೆ ಏಪ್ರಿಲ್ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ನಿಮ್ಮ ಯೋಜನೆಗಳನ್ನ ನೀವು ಎಲ್ಲರಿಗೂ ಹೇಳ್ಬಿಡ್ತೀರಾ, ನಿಮ್ಮ ಐಡಿಯಾಸ್ನ ನೀವೆಲ್ಲರಿಗೂ ಹೇಳ್ಬಿಡ್ತೀರಾ, ಸೀಕ್ರೆಸಿ ಮೇಂಟೈನ್ ಮಾಡಲ್ಲ ಅಂತ ಕಂಡು ಬರ್ತಾ ಇದೆ. ನಿಮ್ಮ ಕೆನೆಲ್ಲದು ಆಗೋದು ಇಲ್ವೇನೋ ಬಹುಶಃ, ಬಟ್ ಏನೋ ಒಂದು ಖುಷಿಯಲ್ಲೋ ಏನೋ ಗೊತ್ತಿಲ್ಲ, ಒಟ್ಟ ಸೀಕ್ರೆಟ್ ಆಗಿಡಲ್ಲ ವಿಚಾರಗಳನ್ನ, ಬಡ ಅಂತೆಲ್ಲ ಹೇಳ್ಬಿಡ್ತೀರಾ, ಎಲ್ಲರಿಗೂ ಹೇಳ್ಬಿಡ್ತೀರಾ. ಅದು ಬಹಳ ನಿಮಗೆ ಬಿಸಿ ತುಪ್ಪ ಆಗಿಬಿಡುತ್ತೆ ನೋಡಿ. ಮಂದಮಂಗಳ ಯೋಗ, ಶನಿ ಹಾಗೂ ಕುಜನ ಯುತಿ ನಿಮ್ಮ ರಾಶಿಯಲ್ಲಿ, ಅದು ತುಂಬ ನಿಮಗೆ ಒಂಥರ ಬಿಸಿ ತುಪ್ಪ. ಉಗಿಯೋದ್ರೆ ತುಪ್ಪ ವೇಸ್ಟ್ ಆಗುತ್ತೆ, ಕುಡಿದ್ರೆ ನುಂಗಿದ್ರೆ ಗಂಡಲು ಸುಟ್ಟೋಗುತ್ತೆ ಅನ್ನೋ ಪರಿಸ್ಥಿತಿ ತುಂಬ ಹದವಾಗಿ ಕಾಣ್ತಾ ಇದೆ, ತುಂಬ ಜಾಸ್ತಿ ಕಾಣ್ತಾ ಇದೆ. ಸೊ ಅದರಿಂದ ಸ್ವಲ್ಪ ಸೀಕ್ರೆಟ್ ಮೇಂಟೈನ್ ಮಾಡಿ, ಸ್ವಲ್ಪ ಮೌನ ಮಾಡಿ, ಜಗಳ ಮಾಡೋಕ್ಕೆ ಹೋಗಬೇಡಿ, ವಿಚಾರಗಳನ್ನ ಹೊರಗಡೆ ಏನೂ ತಿಳಿಸೋಕೆ ಹೋಗಬೇಡಿ, ತಾನಾಗಿ ಬರಲಿ, ನೋಡೋಣ. ಪರಿಸ್ಥಿತಿಗಳು ಬದಲಾಗ್ಬೋದು, ವ್ಯಕ್ತಿಗಳು ಬದಲಾಗಬಹುದು, ತುಂಬ ಚೇಂಜಸ್ಗಳು ಕಾಣಬೇಕಾದ ಪರಿಸ್ಥಿತಿ ಬಂದ್ಬಿಡುತ್ತೆ. ಸೊ ಸ್ವಲ್ಪ ವೆಯ್ಟ್ ಮಾಡಿದ್ರೆ ತಾಳಿದವನು ಬಾಳಿಯಾನು ಅನ್ನೋ ಥರ ಏನಾಗ್ಬಿಡುತ್ತೆ. ಷಷ್ಠ್ಯಾಧಿಪತಿ ಕೂಡ ಪರಮೋಚ್ಚ ಸ್ಥಿತಿಗೆ ಹೋದಾಗ ಮೈ ಕೈ ತುಂಬ ಸಾಲಗಳನ್ನು ಮಾಡ್ಕೊಂಡ್ಬಿಡ್ತೀರಾ ನೀವು. ನಿಮ್ಮ ಅವಶ್ಯಕತೆಗಳನ್ನು ನೀವೆಲ್ಲ, ನಿಮ್ಮ ಲೂಪ್ ಹೋಲ್ಸ್ಗಳನ್ನ ಕೂಡ ನೀವು ಹೇಳ್ಕೊಂಡ್ಬಿಡ್ತೀರಲ್ಲ. ಜನ ನಿಮ್ಮನ್ನು ಮಿಸ್ಯೂಸ್ ಮಾಡ್ಕೊಳ್ಳೋ ಸಾಧ್ಯತೆ ಇರ್ತದೆ, ದುರುಪಯೋಗ ನಿಮ್ಮನ್ನು. ಅದರಿಂದ ಇದೆಲ್ಲ ಪರಿಹಾರ ಬೇಕಲ್ವಾ? ಸೊ ನಿಮಗೋಸ್ಕರ ನಾವು ವಿಶೇಷವಾದ ಪರಿಹಾರ ಮಾಡಿ ವಿಶೇಷ ಪ್ರಸಾದವನ್ನು ಕೊಡ್ತಾ ಇದ್ದೇವೆ. ಏಪ್ರಿಲ್ 2ನೇ ತಾರೀಕು ಗುರುವಾರ ಹುಣ್ಣಿಮೆಯ ದಿವಸ ನಮ್ಮ ಯಾಗಶಾಲೆಯಲ್ಲಿ ಮಹಾಕಾಳ ಸರ್ಪಯೋಗ ದೋಷ ಪರಿಹಾರ ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಬಹಳ ಅಪರೂಪದಲ್ಲಿ ನಾವು ಮಾಡ್ತಕ್ಕಂಥ ಈ ಹೋಮ ಈಗಲೂ ಸಹ ನಭೋಮಂಡಲದಲ್ಲಿ ಗೋಚಾರದಲ್ಲಿ ಎಲ್ಲ ಗ್ರಹಗಳು ಸಹ ಸಿಂಹರಾಶಿಯಲ್ಲಿ ಕೇತು ಹಾಗೂ ಕುಂಭರಾಶಿಯಲ್ಲಿ ರಾಹುವಿನ ಮಧ್ಯದಲ್ಲಿ, ಅಂದ್ರೆ ಕಾಳಸರ್ಪ ಯೋಗ ದೋಷದಲ್ಲಿಯೇ ಇದೆ. ರಾಹು ಕೇತು ಗ್ರಹೋರ್ ಮಧ್ಯೆ ಆದಿತ್ಯಾಗ ಚಖೇ ಗ್ರಹ ಕಾಳ ಸರ್ಪಾಖ್ಯ ದೋಷೋಯಂ ಸರ್ವ ಸಂಪತ್ ಪ್ರನಾಶನಂ ಅಂತ ಹೇಳ್ತಾರೆ. ಈ ರಾಹು ಕೇತು ಗ್ರಹಗಳ ಒಳಗೆ ಸೂರ್ಯಾದಿ ಸಪ್ತ ಗ್ರಹನ ಸಿಲುಕಿಕೊಂಡಾಗ ನಿಮಗೆ ಮಹಾಕಾಳ ಸರ್ಪ ಯೋಗ ದೋಷ ಆಗಿ ಅದು ಯಾವುದನ್ನು ನಿಮಗೆ ಅನುಭವಿಸಲಿಕ್ಕೆ ಬಿಡೋದಿಲ್ಲ ಅಂತ ಹೇಳ್ತಂತು. ಅಂತಹ ಒಂದು ಅದ್ಭುತವಾದ ಮಹಾಕಾಳ ಸರ್ಪ ಯೋಗ ದೋಷ ಪರಿಹಾರ ಶಾಂತಿ ಹೋಮವನ್ನ ನಾವು ಇದೇ 2ನೇ ತಾರೀಕು ಮಾಡ್ತಾ ಇದ್ದೇವೆ, ಗುರುವಾರ ಹುಣ್ಣಿಮೆಯ ದಿವಸ. ನಿಮ್ಮ ವೈಯಕ್ತಿಕ ಜಾತಕದಲ್ಲಿರುವ ಕಾಳ ಸರ್ಪ ಯೋಗವಾಗಲಿ, ಗೋಚಾರದಲ್ಲಿ ನಭೋಮಂಡಲದಲ್ಲಿರ್ತಕ್ಕಂತಹ ಕಾಳ ಸರ್ಪ ಯೋಗ ದೋಷವಾಗಲಿ, ಇದು ಪರಿಹಾರವಾಗಬೇಕು ಅನ್ನುವ ದೃಷ್ಟಿಕೋನದಿಂದ ಬಹಳ ವಿಶೇಷವಾಗಿ ಮಾಡ್ತಾ ಇರತಕ್ಕಂಥದ್ದು. ನಾವು ವರ್ಷಕ್ಕೆ ಕೇವಲ 1 ಅಥವಾ 2 ಬಾರಿ ಮಾತ್ರ ಮಾಡ್ತಕ್ಕಂಥ ಹೋಮ ಇದು. ಈ ಹೋಮದಲ್ಲಿ ನೀವು ಸಂಕಲ್ಪ ಸೇವೆಗೆ ಹೆಸರು ಕೊಡಲಿಕ್ಕೆ ದಯವಿಟ್ಟು ಮರಿಬೇಡಿ. ವೀಕ್ಷಕರೇ, ಯಾರ್ಯಾರು ನಿಮ್ಮ
ಹೆಸರುಗಳನ್ನು ಈ ಒಂದು ವಿಶೇಷವಾಗಿರತಕ್ಕಂಥ ಮಹಾಕಾಳ ಸರ್ಪ ಯೋಗ ದೋಷ ಪರಿಹಾರ ಶಾಂತಿ ಹೋಮದಲ್ಲಿ ನೀವು ಸಂಕಲ್ಪ ಸೇವೆಗೆ ಹೆಸರು ಕೊಡ್ತೀರೋ ಅವತ್ತಿನ ದಿವಸ ಅಂದರೆ ಗುರುವಾರದ ದಿವಸ ಬೆಳಗ್ಗೆ ಲೈವ್ ಅಲ್ಲಿ ನಾನೇ ನಿಮ್ಮ ಹೆಸರು ಸಂಕಲ್ಪ ಮಾಡ್ತೇನೆ ಮಹಾಕಾಳ ಸರ್ಪ ಯೋಗ ದೋಷ ಪರಿಹಾರ ಶಾಂತಿ ಹೋಮದ ಸಂಕಲ್ಪ ಸೇವೆಯಲ್ಲಿ. ಅಷ್ಟೇ ಅಲ್ಲ, ಇನ್ನು ಹಲವಾರು ಬೇರೆ ಹೋಮಗಳಾಗಲಿದೆ. ಆಶ್ಲೇಷ ಬಲಿ ಪೂಜೆ ಆಗಲಿದೆ, ಗುರುದೋಷ ಪರಿಹಾರವಾಗಿ ಗುರುಬಲ ಸಿಗಬೇಕು ಅಂತ ಗುರುಶಾಂತಿ ಹೋಮ ಆಗಲಿದೆ, ಪಂಚಮ ಶನಿ, ಅಷ್ಟಮ ಶನಿ, ಅರ್ಧಾಷ್ಟಮ ಶನಿ, ಸಾಡೆ ಸಾತಿ ಇತ್ಯಾದಿ ಎಲ್ಲ ಶನಿಪೀಠಗಳ ಪರಿಹಾರಕ್ಕೆ ಶನಿ ಶಾಂತಿ ಹೋಮ ಆಗಲಿದೆ, ನವಗ್ರಹ ಶಾಂತಿ ಹೋಮಗಳಾಗಲಿದೆ, ಸಂತಾನ ಇಲ್ಲದವರಿಗೆ ಸಂತಾನ ಸಿಗಬೇಕು ಅನ್ನುವ ಆಗಬೇಕು, ಹಾಗೂ ಸಂತಾನ ಇರುವವರಿಗೆ ಮಕ್ಕಳ ವಿಚಾರದಲ್ಲಿರುವ ಚಿಂತಾಕ್ರಾಂತಿಗಳು ಕಡಿಮೆ ಆಗಬೇಕು ಅಂತ ಸಂತಾನ ಗೋಪಾಲ ಕೃಷ್ಣ ಹೋಮವನ್ನು ಮಾಡ್ತಾ ಇದ್ದೇವೆ. ಅಷ್ಟೇ ಅಲ್ಲ, ನಿಮ್ಮೆಲ್ಲರ ಆರ್ಥಿಕ ಬಾಧೆಗಳ ಪರಿಹಾರಕ್ಕೋಸ್ಕರ ವಿಶೇಷವಾದಂತಹ ಲಕ್ಷ್ಮೀ ಹೋಮವನ್ನು ಸಹ ನಾವು ಮಾಡ್ತಾ ಇದ್ದೇವೆ. ಸೊ ಇಷ್ಟೆಲ್ಲ ಹೋಮಗಳು ವಿಶೇಷವಾಗಿ ಮಹಾಕಾಳ ಸರ್ಪ ಯೋಗ ದೋಷ ಪರಿಹಾರ ಶಾಂತಿ ಹೋಮ. ಅಷ್ಟೇ ಅಲ್ಲ, ರವಿಗ್ರಹ ಪರಮೋಚ್ಚ ಸ್ಥಿತಿಯಲ್ಲಿರೋದ್ರಿಂದ ರವಿಯ ಆರಾಧನೆಯ ಪ್ರಾಮುಖ್ಯತೆ ಇರ್ತದೆ. ಸೊ ರವಿ ಶಾಂತಿ ಹೋಮವನ್ನು ಸಹ ನಾವು ಮಾಡ್ತಾ ಇದ್ದೇವೆ. ಈ ಕಾಳ ಸರ್ಪ ಯೋಗ ದೋಷ ಪರಿಹಾರ ಶಾಂತಿ ಹೋಮ ವಿಶೇಷವಾಗಿ ಮಾಡ್ತಾ ಇದ್ದೇವೆ ಅನ್ನಲ್ಲ, ಅದರ ಪ್ರಸಾದ ಸ್ವರೂಪ ಒಂದು ವಿಶೇಷ ಪ್ರಸಾದದ ಬಾಕ್ಸ್ ಅನ್ನು ನಿಮಗೆ ಕಳಿಸ್ಕೊಡ್ತೇವೆ. ಅದರೊಳಗಡೆ ಎಲ್ಲ ಹೋಮಗಳ ಭಸ್ಮ, ನಿಮ್ಮ ಹೆಸರಲ್ಲಿ ಸಂಕಲ್ಪ ಮಾಡಿ ಹೋಮ ಮಾಡಿದ ಭಸ್ಮ ಇರ್ತದಲ್ಲ, ನೀವು ಸಂಕಲ್ಪ ಸೇವೆಗೆ ಕೊಟ್ಟಂತ ಹೋಮದ ಭಸ್ಮವನ್ನೇ ನಿಮಗೆ ಕಳಿಸ್ಕೊಡ್ತಕ್ಕಂಥದ್ದು. ಸೊ ಎಲ್ಲ ಹೋಮಗಳ ಭಸ್ಮ ಇರ್ತದೆ. ಒಂದು ನಾಗಾರಾಧನೆ ಮಾಡ್ತಾ ಇದ್ದೇವೆ, ಸೊ ಅದರಿಂದ ಆಶ್ಲೇಷ ಬಲಿ ಪೂಜೆ ಪ್ರಸಾದ ಅರಿಶಿನವೂ ಸಹ ಇರ್ತದೆ. ಅಷ್ಟೇ ಅಲ್ಲದೆ ವಿಶೇಷವಾಗಿ ನಾಗಿನ್ ಎಂಬ 2 ನಾಗಬಿಂಬಗಳನ್ನ ಕಳಿಸ್ಕೊಡ್ತೇವೆ ನಾವು ನಿಮಗೆ. ಈ 2 ನಾಗಬಿಂಬಗಳು ನಿಮ್ಮ ಕೈ ಸೇರಿದ ನಂತರ ಮರುದಿನ ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಮನೆ ಹತ್ತಿರದಲ್ಲಿರೋ ಯಾವುದಾದ್ರು ದೇವಸ್ಥಾನಕ್ಕೆ ಹೋಗಿ ಈ 2 ನಾಗಬಿಂಬಗಳನ್ನು ನಿಮ್ಮ ಅಂಗೈಯಲ್ಲಿಟ್ಟುಕೊಂಡು ಒಂದೊಂದು ರೂಪಾಯಿಂದ ಒಂದು 6 ಕಾಯಿನ್, ಅಥವಾ 2 ರೂಪಾಯಿಂದಾದ್ರೂ ಪರವಾಗಿಲ್ಲ, 5 ರೂಪಾಯಿಂದಾದ್ರೂ ಪರವಾಗಿಲ್ಲ, ಒಂದು 6 ಕಾಯಿನ್ ಇದ್ರ ಜೊತೆಗೆ ಇಟ್ಟುಕೊಂಡು ಕೈ ಮುಷ್ಟಿ ಮಾಡಿಕೊಂಡು ಒಂದು 6 ಬಾರಿ ನಿಮ್ಮ ತಲೆಗೆ ಒಂದು ಈ ರೀತಿಯಲ್ಲಿ ನಿವಾಳಿಸಿ, ಪ್ರದಕ್ಷಿಣಾಕಾರವಾಗಿ ನಿವಾಳಿಸಿ ಆ ದಕ್ಷಿಣೆ ಸಹಿತ ಈ 2 ನಾಗಿನ ಸಹಿತ ಆ ದೇವಸ್ಥಾನದ ಹುಂಡಿಯಲ್ಲಿ ಹಾಕ್ಬಿಡಬೇಕು. ಅಲ್ಲಿಗೆ ನಿಮ್ಮ ಸರ್ಪದೋಷಗಳು, ಕಾಳ ಸರ್ಪದೋಷ ಪರಿಹಾರ ಆಗ್ತದೆ. ಯಾಕೆಂದ್ರೆ ನಿಮ್ಮ ಹೆಸರಿನಲ್ಲಿ ಕಾಳ ಸರ್ಪದೋಷ ಪರಿಹಾರ ಶಾಂತಿ ಆಗಿರ್ತದೆ. ನಿಮಗೆ ನಾಗಿನ್ ನಿಮ್ಮ ಕೈಯಲ್ಲಿ ದೇವತಾ ಬಿಂಬಗಳು, ನಾಗಿನ್ ಬಿಂಬಗಳು, ಸರ್ಪ ಬಿಂಬಗಳು ದೇವತಾ ಸಮರ್ಪಣೆ ಆಗಿರ್ತದೆ. ಅಲ್ಲಿಗೆ ಕಾಳ ಸರ್ಪ ದೋಷ ಪರಿಹಾರ. ಅಷ್ಟೇ ಅಲ್ಲ, ನಿಮಗೇನು ಸ್ಕ್ರೀನ್ ಮೇಲೆ ಕಾಣ್ತಾ ಇದ್ದೇವೆ ಕಾಳ ಸರ್ಪ ನಿಯಂತ್ರಕ ಮಣಿ. ಈ ಕಾಳ ಸರ್ಪ ದೋಷ ನಿಯಂತ್ರಕ ಮಣಿಯನ್ನ ಸಹ ನಾವು ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ಕಳಿಸ್ಕೊಡ್ತಾ ಇದ್ದೇವೆ. ಈ ಮಣಿಯನ್ನ ಪ್ರತಿಯೊಬ್ಬರು ಸಹ ನಿಮ್ಮ ಪಾಕೆಟ್ ಅಲ್ಲಿ ಇಟ್ಕೊಳ್ಬಹುದು, ಕುತ್ತಿಗೆಯಲ್ಲಿ ಬೇಕಾದ್ರೆ ಧಾರಣೆ ಮಾಡಿಕೊಳ್ಳಬಹುದು. ನಿಮಗೆ ಅನುಕೂಲ ಆದ ರೀತಿಯಲ್ಲಿ ಇದನ್ನು ನಿಮ್ಮ ಜೊತೆಗೆ ಇಟ್ಟುಕೊಂಡ್ರೆ ಕಾಳ ಸರ್ಪ ದೋಷ ನಿಯಂತ್ರಣ ಆಗ್ತದೆ, ಕಾಳ ಸರ್ಪ ಯೋಗ ನಿಯಂತ್ರಣ ಆಗ್ತದೆ. ಯಾಕೆಂದ್ರೆ ಕಾಳ ಸರ್ಪ ಯೋಗವನ್ನು ಸಂಪೂರ್ಣ ನಿವಾರಣೆ ಮಾಡಲಿಕ್ಕಾಗಲ್ಲ. ವಿ ಕೆನಾಟ್ ಎರಾಡಿಕೇಟ್, ವಿ ಕ್ಯಾನ್ ಡಿಕ್ರೀಸ್. ಅದರ ದುಷ್ಪ್ರಭಾವಗಳನ್ನು ಕಡಿಮೆ ಮಾಡಬಹುದು. ಈ ಕಾಳ ಸರ್ಪ ಯೋಗ ನಿಯಂತ್ರಕ ರತ್ನವನ್ನ ನೀವು ಪ್ರತಿಯೊಬ್ಬರು ನಿಮ್ಮಲ್ಲಿ ಇಟ್ಕೊಂಡಿರಿ. ಹಾಗೂ ನಿಮ್ಮ ಕೈಯಾರೆ ನೀವೇ ಸ್ವತಃ ನಾಗಿನ್ ಬಿಂಬಗಳನ್ನ 1 ರೂಪಾಯಿಂದು ಅಥವಾ ಕಾಯಿನ್ಗಳು, ಒಂದು 6 ಕಾಯಿನು ಈ ನಾಗಿನ್ ಬಿಂಬವನ್ನ ಅಂಗೈಯಲ್ಲಿ ಇಟ್ಕೊಂಡು ಒಂದು 6 ಬಾರಿ ನಿಮ್ಮ ತಲೆಗೆ ಹೀಗೆ ನಿವಾಳಿಸಿ ನಿಮ್ಮ ಮನೆಯಲ್ಲಿ ಹತ್ತಿರ ಇರುವ ಯಾವ್ದಾದ್ರು ದೇವಸ್ಥಾನದ ಹುಂಡಿಯಲ್ಲಿ ಇದನ್ನು ಹಾಕಿಬಿಟ್ರೆ ಆಯ್ತು. ಸೊ ಈ ಪ್ರಸಾದದ ಕಿಟ್ ಅನ್ನ ಪ್ರತಿಯೊಬ್ಬ ಸಂಕಲ್ಪ ಸೇವಾಕರ್ತಗಳಿಗೂ ನಾವು ಸ್ಪೀಡ್ ಪೋಸ್ಟ್ ಮೂಲಕ ಕಳಿಸ್ಕೊಡ್ತಾ ಇದ್ದೇವೆ. ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ರಾಶಿ, ನಿಮ್ಮ ರಾಶಿ ಹಾಗೂ ನಿಮ್ಮ ವಿಳಾಸ ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ವಾಟ್ಸಪ್ ಮಾಡ್ಕೊಳ್ಳಿ. 2ನೇ ತಾರೀಕು ಬೆಳಗ್ಗೆ ಲೈವ್ ಅಲ್ಲಿ ನಾನೇ ನಿಮ್ಮ ಹೆಸರು ಸಂಕಲ್ಪ ಮಾಡ್ತೇನೆ. ಲೈವ್ ಅಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗೋದು ನೀವು ನೋಡಬಹುದು. ಎಲ್ಲಾ ಮಹಾಕಾಳ ಸರ್ಪ ಯೋಗ ದೋಷ ಪರಿಹಾರ ಶಾಂತಿ ಹೋಮ, ಆಶ್ಲೇಷ ಬರಿ ಪೂಜೆ ಇತ್ಯಾದಿ ಎಲ್ಲಾ ಹೋಮಗಳನ್ನು ನೀವು ಲೈವ್ ನೋಡಬಹುದು. ಹಾಗೂ ಎಲ್ಲಾ ಹೋಮಗಳ ಭಸ್ಮ, ನಾಗಾರಾಧನೆ ಅರಿಶಿನ, ನಿವಾಳಿಸಿ ಹುಂಡಿಯಲ್ಲಿ ಹಾಕಲಿಕ್ಕೆ ನಾಗಿನ್ ಬಿಂಬಗಳು ಹಾಗೂ ವಿಶೇಷವಾದಂತಹ ಈ ಕಾಳ ಸರ್ಪ ನಿಯಂತ್ರಕ ಮಣಿ ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ನಾವು ಕಳುಹಿಸಿಕೊಡ್ತಾ ಇದ್ದೇವೆ. ತಡ ಮಾಡಬೇಡಿ. ಸ್ಕ್ರೀನ್ ಮೇಲೆ ಕಾಣೋ ನಂಬರ್ಗೆ ನಿಮ್ಮ ವಿವರಗಳನ್ನು ವಾಟ್ಸಪ್ ಮಾಡ್ಕೊಳ್ಳಿ, ಕಾಲ್ ಅಥವಾ ವಾಟ್ಸಪ್ ಮಾಡಿ. ಖಂಡಿತವಾಗಿ ಒಳ್ಳೆಯದಾಗಲಿ. ಪ್ರತಿಯೊಬ್ಬರಿಗೂ ಈ ಮಹಾಕಾಳ ಸರ್ಪ ಯೋಗ ದೋಷ ಪರಿಹಾರ ಶಾಂತಿ ಹೋಮದ ಬಗ್ಗೆ ಗೊತ್ತಾಗಬೇಕು. ದಯವಿಟ್ಟು ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ಈ ವಿಡಿಯೋನ ಶೇರ್ ಮಾಡಲಿಕ್ಕೆ ಮರಿಬೇಡಿ. ನೀವಿನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ ಅಂದ್ರೆ ದಯವಿಟ್ಟು ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಬಟನ್ ಬರುತ್ತೆ, ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.